ಮಾಜಿ ಸಚಿವರಲ್ಲಿ ಒಬ್ಬರಿಗೆ ಫಿಕ್ಸ್ ಅಂತಿದ್ದಾರೆ. ಯಾರಿಗೆ ಅನ್ನುವಂಥ ಕುತೂಹಲ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮಾಜಿ ಸಚಿವರಲ್ಲಿ ಒಬ್ಬರಿಗೆ ಫಿಕ್ಸ್, ಮೂವರಿಗೆ ವೇಟಿಂಗ್ ಲಿಸ್ಟ್. ಶ್ರೀರಾಮುಲುಗೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಸಿಟಿ ರವಿ, ಸುಧಾಕರ್ ಕಾಗೇರಿ ಅವರಿಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಗೆ ಇಲ್ಲದಿದ್ದರೆ ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಷ್ಟೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಹತ್ವದ ಚರ್ಚೆ ಕೂಡ ಆಗಿದೆ. ರಾಜ್ಯ ಬಿಜೆಪಿಯ ಲಿಸ್ಟ್, ಹೈಕಮಾಂಡ್ ಸರ್ವೆ ಲಿಸ್ಟ್ ತಾಳೆ ಹಾಕಿ ಲೆಕ್ಕಾಚಾರವನ್ನ ಮಾಡಿಕೊಳ್ತಾ ಇದ್ದಾರೆ. ರಾಮುಲು ಅವರಿಗಂತೂ ಬಳ್ಳಾರಿಯಲ್ಲಿ ಫಿಕ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ನಲ್ಲಿ ಯಾರು ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು, ಅಲ್ಲಿ ಹಾವೇರಿ ಗದಗ ಕ್ಷೇತ್ರದಿಂದ ಅವರು ಬಯಸ್ತಾ ಇದ್ದಾರೆ. ಮಾಜಿ ಸಿಎಂ ಸಹ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಸಿಎಂ ಅವ್ರಿಗೆ ಬೆಳಗಾವಿಯಿಂದ ಕಣಕ್ಕೆ ಇಳಿಸಬೇಕು ಅಂತೇಳಿ. ಬಟ್ ಬೆಳಗಾವಿಯಲ್ಲಿ ಹೇಗೆ ಅವ್ರಿಗೆ ಸ್ಪಂದಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ಹೋಗುತ್ತೆ. ಡಿ ವಿ ಸದಾನಂದ ಗೌಡರು ಮಾಜಿ ಸಿಎಂ ಅವರು ಕೂಡ, ಅವರು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಗೆ ಹಾಲಿ ಸಂಸದರು ಸಹ ಅವರು ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಅವರಿಗೆ ಬೇಕು ಅಂತೇಳಿ ಹಲವು ಬೇಡಿಕೆಗಳು ನಾಯಕರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೊಡ್ತಾರೋ ಕೊಡಲ್ವೋ ನೋಡಬೇಕು. ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವರು ಚಿಕ್ಕಬಳ್ಳಾಪುರದಿಂದ ಅವರು ಸ್ಪರ್ಧೆಗೆ ಇಳಿತೀನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಟಗ್ ಆಫ್ ವಾರ್ ನಡೀತಾ ಇದೆ. ಯಲಹಂಕ ಶಾಸಕರಾಗಿರುವಂಥ ವಿಶ್ವನಾಥ್ ಅವರ ಮಗನಿಗೆ ಅವ್ರು ಟಿಕೆಟ್ ಕೇಳುತ್ತಾ ಇದ್ದಾರೆ. JDS ಕೂಡ ಟಿಕೆಟನ್ನು ಕೇಳುತ್ತಾ ಇದೆ ಆ ಭಾಗದಲ್ಲಿ. ಹಾಗಾಗಿ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಇದೆ. ಸಿಟಿ ರವಿ ಅವರು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆಗೆ ಕಣಕ್ಕಿಳಿಯೋ ಕೇಳ್ತಾ ಇದ್ದಾರೆ, ನೋಡಬೇಕು. ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡದಿಂದ ಸ್ಪರ್ಧೆಗೆ ಇಳಿಯೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾರಣ ಅನಂತಕುಮಾರ್ ಹೆಗಡೆ ಅವರು ಅನಾರೋಗ್ಯದಿಂದಿರೋದ್ರಿಂದ ಅವರೀಗಷ್ಟೇ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಫುಲ್ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಕೇಳಿದ್ದಾರೆ. ಇವರೆಲ್ಲರೂ ಕೂಡ ಮಾಜಿ ಸಚಿವರು ಇದ್ದಾರೆ. ಮಾಜಿ CMಗಳು 3 ಜನ ಇದ್ದಾರೆ, 3 ಜನ ಮಾಜಿ ಸಚಿವರುಗಳಿದ್ದಾರೆ. ಸಿಗುತ್ತಾ ಸಿಗಲ್ವಾ? ಇವರಿಗೆ ವೇಟಿಂಗ್ ಲಿಸ್ಟಾ? ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್. ಈಗ ಸದ್ಯಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಕ್ಕಂತೆ ಇವರೆಲ್ಲರೂ ಕೂಡ ನಡೆದುಕೊಳ್ಳಬೇಕು.